ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನನಗೂ ಸಾಕಷ್ಟು ಜನ ಕೇಳ್ತಾರ ರೇಖೆಯಿಂದ ಏನು ರಿಸಲ್ಟ್ ಬರುತ್ತೆ ಅಂತ. ಸೊ ಮೊದಲ ರಿಸಲ್ಟ್ ಏನು ಬರುತ್ತೆ ಅಂದ್ರೆ ನಿಮ್ಮ ಪರ್ಸನಾಲಿಟಿ ಇಲ್ಲಿ ಡೆವಲಪ್ ಆಗುತ್ತೆ. ರೀಸನ್ ಏನು ಅಂದ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ಇರುವಂತಹ ಮೂಲ 5 ಸೂತ್ರಗಳು, ರೇಖೆಯ ಪಂಚಸೂತ್ರಗಳು ಬರುತ್ತೆ ನೋಡ್ರಿ. ಅವು ನಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡುತ್ತೆ. ಅಂದ್ರೆ ಬ್ರಹ್ಮಾಂಡದ ಅನಂತ ಶಕ್ತಿ ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅಂದ್ರ ನನ್ನ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಅಲ್ಲಿ ಮೊದಲನೇ ಸೂತ್ರ ಬರುತ್ತೆ, ಇಂದಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಅಂದ್ರೆ ಇವತ್ತು ನಾನು ಕೋಪ ಮಾಡಿಕೊಳ್ಳೋದಿಲ್ಲ ಅಂದ್ರ ನನ್ನ ಸ್ಟ್ರೆಸ್ಸು, ಎಂಗ್ಸೈಟಿ, ಟೆನ್ಷನು, ಡಿಪ್ರೆಷನ್ ಇದ್ರೆಲ್ಲದರ ಹಿಂದೆ ಇರೋದು ಯಾವುದಿದೆ? ಕೋಪ. ತಾಪ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲದಕ್ಕೆ ಮೊದಲು ಬ್ರೇಕ್ ಹಾಕೋದು ಯಾವುದು ಅಂದ್ರೆ. ಹಾಗಾಗಿ ಮೊದಲ ಸೂತ್ರನೇ ನಮ್ಮ ವ್ಯಕ್ತಿತ್ವ ವಿಕಸನದ ಮೇಲೆ ಕಾರ್ಯ ಮಾಡುತ್ತೆ. ಅದಾದ ನಂತರ ಎರಡನೇದು ಬರುತ್ತೆ, ಏನು ಅಂದ್ರೆ ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಸಮೇತ ಪಾಸ್ಟ್ ಅಲ್ಲಿ ಬದುಕ್ತಾ ಇದ್ದಾನೆ. ಅಂದ್ರೆ ಹಿಂದೆ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿದೆ, ಯಾರೋ ಏನೋ ಒಂದು ಮಾತಾಡಿದ್ರು, ಜೀವನದಲ್ಲಿ ನನಗೆ ಸಂಘರ್ಷ ಇದೆ, ಹೋರಾಟ ಇದೆ, ಸೋಲುಗಳಿವೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂದ್ರೆ ಪಾಸ್ಟ್ ನಲ್ಲಿ ಹೋಗಿ ವ್ಯಕ್ತಿ ಬಹಳ ಚಿಂತೆಗೀಡಾಗಿ ತನ್ನ ಆಯುಷ್ಯ ಮತ್ತು ಆರೋಗ್ಯ ಇದೆ ನೋಡ್ರಿ ಎರಡನ್ನ ಕಳೆದುಕೊಳ್ತಾ ಇದ್ದಾನೆ. ಹಾಗಾಗಿ ರೇಖೆಯ ಎರಡನೇ ಸೂತ್ರ ಹೇಳುತ್ತೆ, ಇವತ್ತಿಗೆ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ, ಏನಾದ್ರೂ ಬರಲಿ. ಹಾಗಾಗಿ ಇಲ್ಲಿ ಎರಡನೇ ದೊಡ್ಡ ಬೆನಿಫಿಟ್ ನಮ್ಗೆ ಏನ್ ಸಿಗುತ್ತೆ ಅಂದ್ರ ವರ್ತಮಾನದಲ್ಲಿ ಬದುಕೋದನ್ನ ವ್ಯಕ್ತಿ ಕಲಿತಾನ. ಯಾವಾಗ ವರ್ತಮಾನಕ್ಕೆ ನಾವು ಬದುಕ್ತೀವಿ ನೋಡ್ರಿ, ಅವಾಗ ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆ. ಇದು ನಮ್ಮ ಎರಡನೇ ಸೂತ್ರ ನಮಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಅದಾದ ನಂತರ ಮತ್ತೆ ಮೂರನೇ ಸೂತ್ರ ಬರುತ್ತೆ, ಏನು ಅಂದ್ರ ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾವು ಯಾವ ಜಾಬನ್ನ ಮಾಡ್ತಾ ಇದ್ದೀವಿ, ಎಷ್ಟೋ ಸಲ ಅದು ನಮಗೆ ಬೇಸರ ಅನಿಸ್ತಾ ಇರುತ್ತೆ ಅಥವಾ ಅದು ಬೇಡ ಅನಿಸುತ್ತೆ. ಆದ್ರೆ ಇಲ್ಲಿ ರೇಖೆ ನಮ್ಗೆ ಎಷ್ಟು ಅಲರ್ಟ್ ಝೋನಿಗೆ ತರುತ್ತೆ ಅಂದ್ರ ಯಾವುದರಿಂದ ನನ್ನ ಮನೆ ನಡೀತಾ ಇದೆ, ಯಾವುದರಿಂದ ಸಮಾಜದಲ್ಲಿ ನನಗೆ ಕೀರ್ತಿ ಇದೆ ನೋಡ್ರಿ. ನಮ್ಗೊಂದು ಜಾಬ್ ಇದೆ ಅಂತ ಜನ ನಮ್ಮನ್ನ ಗುರುತಿಸ್ತಾರ, ಜನ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನೀವು ಎಲ್ಲಾದ್ರೂ 1 ಲಕ್ಷನೂ ಸಾಲ ತರಬೇಕು ಅಂದ್ರ ನಿಮ್ಮನ್ನ ನೋಡಿ ಯಾರು ಕೊಡೋದಿಲ್ಲ, ನೀವು ಮಾಡುವಂತ ಜಾಬ್ ಇದೆ ನೋಡ್ರಿ ಅದ್ರ ಮೇಲೆ ಕೊಡ್ತಾರೆ. ಆದ್ರೆ ಇವತ್ತು ನಾವು ಅದ್ರ ಮೇಲೆ ನಿಷ್ಠೆ ತೋರೋದಿದೆ ನೋಡ್ರಿ, ಅದು ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ರೇಖೆ ಕರ್ತವ್ಯ ನಿಷ್ಠೆಯನ್ನ ನಮ್ಮೊಳಗೆ ಜಾಗೃತ ಮಾಡುತ್ತೆ. ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥದ್ದನ್ನ ರೇಖೆ ನಮ್ಗೆ ಇಲ್ಲಿ ಕಲಿಸುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ನನ್ನ ನೆರೆಹೊರೆಯವರನ್ನ ನಾನು ಯಾವ ರೀತಿ ಪ್ರೀತಿಸಬೇಕು ಅಂದ್ರೆ ನನ್ನ ತರಾನೇ ನನಗೆ ಯಾವ ರೀತಿ ನನ್ನ ಮೇಲೆ ನಾನು ಕಾಳಜಿಯನ್ನ ಮಾಡ್ಕೊಳ್ತಾ ಇದ್ದೀನಿ, ಅದೇ ರೀತಿ ನಾವು ಎಲ್ಲೋ ಇರುವಂತಹ ಫೇಸ್ಬುಕ್ನವರಿಗೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ ಒಂದಿಷ್ಟು ಜನರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಬರ್ತಾ ಇದ್ದೀವಿ. ಅಷ್ಟು ಲಕ್ಷ ಜನ ನನಗೆ ಫಾಲೋವರ್ಸ್ ಇದ್ದಾರೆ, ಸಾವಿರಾರು ಜನ ನನಗೆ ವಿಶ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸಮಸ್ಯೆ ಅಂತ ಬಂದಾಗ ನನ್ನ ಪಕ್ಕದ ಮನೆಯವರೇ ಮೊದಲು ಓಡಿ ಬರೋದು. ಹಾಗಾಗಿ ರೇಖೆ ಸಂಬಂಧಗಳ ಮೇಲೆ ಸಹಾಯ ಮಾಡುತ್ತೆ, ಸಂಬಂಧಗಳನ್ನ ಗಟ್ಟಿಗೊಳಿಸೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಕ್ಕಿಂತ ದೊಡ್ಡ ತತ್ವ ಸಿದ್ಧಾಂತಗಳಿವೆ ನೋಡ್ರಿ, ಅದು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದರ ನಂತರ ಕೊನೆಗೆ ಬರುತ್ತೆ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಅಂದ್ರೆ ಗ್ರಾಟಿಟ್ಯೂಡ್ ಭಾವನೆ. ಇವತ್ತು ಬರೀ ಇಲ್ಲ 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 ಇಲ್ಲಗಳನ್ನ ಮೈಂಡಲ್ಲಿ ಇಟ್ಕೊಂಡು ಏನಿದೆ ನೋಡ್ರಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇಲ್ಲ. ಅದ್ರ ರೇಖೆ ಹೇಳುತ್ತೆ, ನನ್ನ ಹತ್ರ ಏನಿದೆ ಅದಕ್ಕೆ ಧನ್ಯವಾದ ಹೇಳೋಣ. ನೋಡ್ರಿ, ನನ್ಗೆ 2 ಕಣ್ಗಳಿವೆ ಅಂದ್ರೆ ಜಗತ್ತನ್ನ ನೋಡ್ತಾ ಇದ್ದೀನಿ, ಇದಕ್ಕಿಂತಲೂ ದೊಡ್ಡದು ಗ್ರಾಟಿಟ್ಯೂಡ್ ನನ್ಗೆ ಏನ್ ಬೇಕು ಹೇಳ್ರಿ? ನನ್ನ ಶರೀರ ಇದೆ, 1000 ಕಿಲೋಮೀಟರ್ ಓಡಾಡಿ ನಾನು ಬರುವಷ್ಟು ಶಕ್ತಿ ನನ್ನ ಶರೀರದಲ್ಲಿ ಇದೆ ಅಂದ್ರೆ ಮತ್ತೆ ನನಗೆ ಬೇರೆ ಯಾವುದರ ಅಗತ್ಯ ಇದೆ? ಹಾಗಾಗಿ ರೇಖೆ ಏನ್ ಹೇಳುತ್ತೇನಂದ್ರೆ ಏನಿದೆ ಅದಕ್ಕೆ ಧನ್ಯವಾದ ಹೇಳೋಣ, ಮತ್ತೆ ಯಾವುದು ಇಲ್ಲ ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಈ ರೀತಿ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ರೇಖೆ 100ಕ್ಕೆ 100ರಷ್ಟು ನಮಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ನಮ್ಮ ಪರ್ಸನಾಲಿಟಿ 100% ಡೆವಲಪ್ ಆಗುತ್ತೆ. 21 ಡೇಸ್ ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ ನೋಡ್ರಿ, ಅವ್ರು 100ಕ್ಕೆ 100ರಷ್ಟು ಪರಿವರ್ತನೆ ಆಗೇ ಆಗ್ತಾರಂತೇಳಿ ಹೇಳ್ತಾ ಬನ್ನಿ ನಮ್ಮ ಮೂಲ ಸೂತ್ರಗಳನ್ನ ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆಯನ್ನ ಮುಂದೆ ಇಡೋಣ. ಥ್ಯಾಂಕ್ ಯು, ಬಾಯ್. ಶ್ರೀದೇವಿ ಹೂಗಾರ್ ಅವರ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.